ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಪಾರ್ಟ್ 3. ಯಾರ್ಯಾರು ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿಲ್ಲ, ದಯವಿಟ್ಟು ಪಾರ್ಟ್ 1 ಪಾರ್ಟ್ 2 ನೋಡಿ. ಇದು ಪಾರ್ಟ್ 3 ಆಫ್ PYQ ಸಾಲ್ವಿಂಗ್. ನಾನಿವತ್ತು ಮಾಡ್ತಾ ಇರೋದು 2024 PYQ AIB ಎಕ್ಸಾಮ್ದು. ಸೊ ಲಾಸ್ಟ್ ವೀಡಿಯೋದಲ್ಲಿ 1 to 50ವರೆಗೂ ಆಗಿದೆ, ಲಾಸ್ಟ್ 2 ಪಾರ್ಟ್ಸಲ್ಲಿ. ಇವಾಗಿನ ವಿಡಿಯೋದಲ್ಲಿ ನಾವು 51ನಿಂದ 75ವರೆಗೂ ಇವತ್ತು ಸಾಲ್ವ್ ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ. ಸೊ 51st ಕ್ವೆಶನ್ ಇಲ್ಲಿದೆ ನಿಮ್ಮ ಮುಂದೆ ನೋಡ್ಬೋದು. ಸೊ ಇದರಲ್ಲಿ ಏನು ಹೇಳುತ್ತೆ ಅಂದರೆ, ವಿಚ್ ಸೆಕ್ಷನ್ ಡಿಸ್ಕಸಸ್ ವಿತ್ ರಿಗಾರ್ಡ್ ಟು ಸಪಿಂಡ ರಿಲೇಷನ್ಶಿಪ್ ಅಂಡರ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಅಂತ ಇದೆ. ಸಪಿಂಡ ರಿಲೇಷನ್ಶಿಪ್ ಅಂತ ಫಸ್ಟು ನೀವು ತಿಳ್ಕೊಬೇಕಾದ್ರೆ ಕೆಲವೊಂದು ಪ್ರಾಹಿಬಿಟ್ ಆಗಿದೆ. ಇವಾಗ ಒಬ್ಬೊಬ್ಬರು ಮದುವೆ, ಇವಾಗ ಯಾರಾದರೂ ಮದುವೆ ಆಗಬೇಕಂದ್ರೆ ನಮ್ಮ ರಿಲೇಟಿವ್ಸಲ್ಲೇ ಕೆಲವೊಂದು ಬ್ಲಡ್ ರಿಲೇಷನ್ಸಲ್ಲಿ ಕೆಲವೊಂದು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅವಾಯ್ಡ್ ಮಾಡುವಂಥ ರಿಲೇಷನ್ಶಿಪ್ಸಲ್ಲಿ ಸಪಿಂಡ ರಿಲೇಷನ್ಶಿಪ್ಸ್ ಬರುತ್ತೆ. ಸೊ ಇದು ಎಲ್ಲಿ ಡಿಫೈನ್ ಆಗಿದೆ ಅಂದರೆ ಆಪ್ಷನ್ನು ಡಿ. ಇದು ನೋಡಬೇಕು, ಇದು ಕರೆಕ್ಟ್ ಆದಂಥ ಆನ್ಸರ್. ಫಸ್ಟ್ ಆಫ್ ಆಲ್ ಈ ಕ್ವೆಶನಲ್ಲಿ ನೋಡಬೇಕಾಗಿರೋದು ಒಂದು ಅಂಶ ಏನು ಅಂದರೆ, ಈ ಫಸ್ಟ್ ಆಪ್ಷನಲ್ಲಿ ಸೆಕ್ಷನ್ 3F ಆಫ್ I ಮತ್ತು 5 ಆಫ್ 5th ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕರೆಕ್ಟ್ ಅಂತ ಹಾಕಬಾರ್ದು. ಆ್ಯಕ್ಚುಲಿ ಇದು ಕರೆಕ್ಟ್ ಇದೆ, ಇಲ್ಲಿ ನೋಡಿ. ಸೊ ಇದು ಕರೆಕ್ಟ್ ಇದ್ರೂ ನೋಡಿ, 3F ಆಫ್ 1 ಇದ್ರೂ 3F ಆಫ್ 2 ಕೂಡ ಕರೆಕ್ಟ್ ಇದೆ. ಎಕ್ಸ್ಪ್ಲನೇಷನ್ ಟು ಸೆಕ್ಷನ್ 3 ಆಫ್ G ಮತ್ತು 5 ಕೂಡ ಕರೆಕ್ಟ್ ಇದೆ. ಸೊ ಆಲ್ ದ ಆಪ್ಷನ್ಸ್ ಯು ಹ್ಯಾವ್ ಟು ಫಸ್ಟ್ ಚೆಕ್ ಆ್ಯಂಡ್ ದೆನ್ ನೀವು ಮಾರ್ಕ್ ಮಾಡಬೇಕಾಗುತ್ತೆ ಎಕ್ಸಾಮಲ್ಲಿ. ಸೊ ಇದಕ್ಕೆ ಕರೆಕ್ಟ್ ಆಗಿರೋಂಥ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ ಬಂದು 52. ಅಂಡರ್ ಸೆಕ್ಷನ್ 15 ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955, ದ ಡಿವೋರ್ಸ್ ಪರ್ಸನ್ ಟು ಮ್ಯಾರಿ ಅಗೇನ್. ಏನು ಮಾಡಬೇಕಾಗುತ್ತೆ? ಡಿವೋರ್ಸ್ ಪರ್ಸನ್ ವಾಪಸ್ ಇನ್ನೊಂದು ಸರಿ ಮದುವೆ ಆಗಬೇಕು ಅಂದರೆ, ಸೊ ನಮಗೆ ಗೊತ್ತು, ನಮಗೆ ಸೆಕ್ಷನ್ 15 ಓಪನ್ ಮಾಡಿದ್ರೆ ನಿಮಗೆ ಯಾವ ಒಂದು ಆನ್ಸರ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹ್ಯಾವ್ ಟು ವೇಟ್ ಅ ಪೀರಿಯಡ್ ಆಫ್ 1 year ಫ್ರಮ್ ದ ಡೇಟ್ ಆಫ್ ಡಿಗ್ರಿ, ಇದೆಲ್ಲ ಹ್ಯಾವ್ ಟು ವೇಟ್ ಫಾರ್ ಅ ಪೀರಿಯಡ್ ಆಫ್ 6 months ಫ್ರಮ್ ದ ಡೇಟ್ ಆಫ್ ಡಿಗ್ರಿ, ಇಲ್ಲ ಮೇ ಮ್ಯಾರಿ ಇಮಿಡಿಯೇಟ್ಲಿ ದೇರ್ ಆಫ್ಟರ್ ವಿತೌಟ್ ದ ಲೀವ್ ಆಫ್ ದ ಕೋರ್ಟ್ ಆ್ಯಸ್ ಮ್ಯಾಟರ್ ಆಫ್ ರೈಟ್. ಇದು ನಿಮಗೆ ಕರೆಕ್ಟ್ ಆಗಿರೋಂತಹ ಆಪ್ಷನ್. ನಿಮಗೆ ಸೆಕ್ಷನ್ 15 ಓಪನ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ನೆಕ್ಸ್ಟು ಕ್ವೆಶನ್ ನಂಬರ್ 53. ಆರ್ತಿ ಆ್ಯಂಡ್ ರಾಜೇಶ್ ಹ್ಯಾವ್ ಬೀನ್ ಮ್ಯಾರಿಡ್ ಫಾರ್ 5 years. 5 ವರ್ಷ ಅವರು ಮದುವೆ ಆಗಿದೆ 5 ವರ್ಷ. ಸೊ ಓವರ್ ಟೈಮ್ ಆರ್ತಿ ಹ್ಯಾಸ್ ಬೀನ್ ಸಬ್ಜೆಕ್ಟೆಡ್ ಟು ಕಂಟಿನ್ಯೂಸ್ ಕ್ರುಯಲ್ಟಿ ಬೈ ರಾಜೇಶ್. ಕ್ರುಯಲ್ಟಿ, ಸೊ ಕ್ರುಯಲ್ಟಿ ಅನ್ನೋದೊಂದು ನೋಡ್ಕೋಬೇಕು. ವಿಚ್ ಇಸ್ ಲೆಡ್ ಟು ಎಮೋಷನಲ್ ಆ್ಯಂಡ್ ಮೆಂಟಲ್ ಡಿಸ್ಟ್ರೆಸ್. ಓಕೆ, ಆರ್ತಿ ಡಿಸೈಡ್ಸ್ ಟು ಫೈಲ್ ಫಾರ್ ಡಿವೋರ್ಸ್ ಆನ್ ದ ಗ್ರೌಂಡ್ಸ್ ಆಫ್ ಕ್ರುಯಾಲಿಟಿ ಅಂಡರ್ ಸೆಕ್ಷನ್ 13 ಆಫ್ 1 ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955. ಸೊ ನೀವು ಓಪನ್ ಮಾಡಬೇಕಾದ್ರೆ 13 ಆಫ್ 1. ಸೊ ಇದನ್ನು ನೀವು ಓಪನ್ ಮಾಡಿದ್ರೆ ಇದಕ್ಕೆ ಆನ್ಸರ್ ನಿಮಗೆ ಸಿಗುತ್ತೆ. ಸೊ ಏನು ಕ್ವೆಶನ್ನು ಇದು, ಅವ್ರು ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಸ್ಟೋರಿ. ಸೊ ಏನು ಕ್ವೆಶನ್ ಅಪ್ಪ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ರಿಗಾರ್ಡಿಂಗ್ ದ ಗ್ರೌಂಡ್ಸ್ ಆಫ್ ಡಿವೋರ್ಸ್ ಅಂಡರ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೋಡಿ, ಆರ್ತಿ ಕ್ಯಾನ್ ಓನ್ಲಿ ಸಿಕ್ ಡಿವೋರ್ಸ್ ಅಂಡರ್ ಗ್ರೌಂಡ್ಸ್ ಆಫ್ ಅಡಲ್ಟ್ರಿ. ಓಕೆ, ಇದೇನಾದರೂ ಕರೆಕ್ಟಾ? ಇಲ್ಲ, ಓನ್ಲಿ ಅಂತ ಇದೆ ನೋಡಿ. ಬರೀ ಅಡಲ್ಟ್ರಿ ಮಾಡಿದ ತಕ್ಷಣವೇ ಆರ್ತಿ ಡಿವೋರ್ಸ್ ತೊಗೋಬೇಕಾಗತ್ತಾ? ಇಲ್ಲ, ಆ ಥರ ಇಲ್ಲ. ಆರ್ತಿ ಕ್ಯಾನ್ ಸಿಕ್ ಡಿವೋರ್ಸ್ ಆನ್ ದ ಗ್ರೌಂಡ್ಸ್ ಆಫ್ ಕ್ರುಯಾಲಿಟಿ ಆಸ್ ಲಾಂಗ್ ಆಸ್ ಶಿ ಪ್ರೂವ್ಸ್ ಮೆಂಟಲಿ ಫಿಸಿಕಲಿ ಕ್ರುಯಾಲಿಟಿ. ಸೊ ಇದು ಈ ಕೇಸ್ಗೆ ಸಂಬಂಧಪಟ್ಟಿದೆ. ಸೊ ಇದು ಕರೆಕ್ಟ್ ಇರಬಹುದು. ಆದ್ರೂ ನೆಕ್ಸ್ಟ್ ಆಪ್ಷನ್ಸ್ನ ನೀವು ನೋಡಲೇಬೇಕು. ಆರ್ತಿ ಕೆನಾಟ್ ಸಿಕ್ ಡಿವೋರ್ಸ್ ಆನ್ ದ ಗ್ರೌಂಡ್ ಆಫ್ ಕ್ರುಯಾಲಿಟಿ ಆಸ್ ಇಟ್ ಇಸ್ ನಾಟ್ ರೆಕಗ್ನೈಸ್ಡ್ ಅಂದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ತಪ್ಪು, ಕಂಪ್ಲೀಟ್ಲಿ ತಪ್ಪು. ಆರ್ತಿ ಮಸ್ಟ್ ಪ್ರೂವ್ ರಾಜಾಸ್ ಕ್ರುಯಲ್ಟಿ ವಾಸ್ ಇಂಟೆನ್ಷನ್ ಟು ಸಕ್ಸೀಡ್ ಇನ್ ದ ಡಿವೋರ್ಸ್ ಪಿಟಿಷನ್. ಇದು ಅಲ್ಲ ಆನ್ಸರ್. ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 54th ಕ್ವೆಶನ್ ಬಂದುಬಿಟ್ಟು, ಆನ್ ದ ಮ್ಯಾಟರ್ ವೇರ್ ದಾಯಾಭಾಗ ಇಸ್ ಸೈಲೆಂಟ್ ವಾಟ್ ಪ್ರಿವೇಲ್ಸ್. ಸೊ ನಮಗೆ ಆಲ್ರೆಡಿ ಗೊತ್ತಿರೋ ಥರ ದಾಯಾಭಾಗ ಎಲ್ಲಿ ಸೈಲೆಂಟ್ ಇರುತ್ತೆ ಅಲ್ಲಿ ಯಾವ ಒಂದು ನಾವು ಲಾನ ಪ್ರಿವೇಲ್ ಮಾಡೋಕ್ಕಾಗುತ್ತೆ, ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಮಿತಾಕ್ಷರ. ನಮ್ಗೆ ಗೊತ್ತು, ದೇರ್ ಆರ್ 2 schools ಆಫ್ ಥಾಟ್ಸ್. ಒಂದು ದಾಯಾಭಾಗ, ಇನ್ನೊಂದು ಮಿತಾಕ್ಷರ. ಇದೇ ನಮಗೆ ಫಸ್ಟ್ ಫ್ಯಾಮಿಲಿ ಲಾನಲ್ಲಿ ಹೇಳ್ಕೊಡೋವಂಥ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು 55. ಸೊ ಇದರಲ್ಲಿ ನಿಶಾ ಆ್ಯಂಡ್ ಆಕಾಶ್ ಆರ್ ಸೆಪರೇಟೆಡ್. ಅವರಿಬ್ಬರು ಸೆಪರೇಟ್ ಆಗಿದ್ದಾರೆ. ದೇ ಬೋತ್ ಸಿಕ್ ಕಸ್ಟಡಿ ಆಫ್ ದೇರ್ ಮೈನರ್ ಚೈಲ್ಡ್ ಆರವ್. ಓಕೆ, ಆರವನ್ನು ಮಗು. ಸೊ ನಿಶಾ ಹ್ಯಾಸ್ ಬೀನ್ ದ primary caregiver while Akash claims that he can provide better financial stability for Arav. They both approached the court under Guardians and Wards Act 1890. ಸೊ ಇಲ್ಲಿ ಇದು ಸರ್ಕಮ್ಸ್ಟೆನ್ಸ್ನ ಹೇಳಿದ್ದಾರೆ ಈ ಕ್ವೆಶನಲ್ಲಿ. ನೆಕ್ಸ್ಟು ಮೇನ್ ಕ್ವೆಶನ್ ಏನಪ್ಪ ಅಂದರೆ,
ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ ವಿಲ್ ದ ಕೋರ್ಟ್ ಪ್ರೈಮರಿಲಿ ಕನ್ಸಿಡರ್ ಇನ್ ಡಿಟರ್ಮೈನಿಂಗ್ ದ ಕಸ್ಟಡಿ ಆಫ್ ದಟ್ ಚೈಲ್ಡ್ ಅಂತ ಕೇಳಿದ್ದಾರೆ. ಸೊ ಈಗ ಪ್ರೈಮರಿ ಆಗಿ ನೋಡ್ಕೊಳ್ಳೋರು ಬೇಕು, ಮತ್ತು ಮಗುವಿನ ಬೆಳವಣಿಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಿ, ಅದು ಇಂಪಾರ್ಟೆಂಟು. ಮತ್ತು ಅದಕ್ಕೋಸ್ಕರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಇಂಪಾರ್ಟೆಂಟು. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ಬೋತ್ ಪೇರೆಂಟ್ಸ್ನ ನೋಡುತ್ತಾ, ಈಗ ಪ್ರೈಮರಿಲಿ ಕನ್ಸಿಡರ್ ಇನ್ ಡೆಟರ್ಮೈನ್ ದ ಕಸ್ಟಡಿ ನೋಡುವಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೋಡುತ್ತಾ ಗೊತ್ತಿಲ್ಲ. ಜೆಂಡರ್ ಆಫ್ ದ ಚೈಲ್ಡು ನೋಡುತ್ತೆ. ಬಟ್ ಈ ಒಂದು ಕ್ವಶನ್ಗೆ ಇದು ಅಪ್ಲಿಕಬಲ್ ಆಗುತ್ತಾ ನೋಡೋಣ. ದ ವೆಲ್ಫೇರ್ ಆ್ಯಂಡ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್. ಸೊ ಈ ಥರ್ಡ್ ಆಪ್ಷನ್ ತುಂಬ ಸೂಕ್ತವಾಗಿರೋದ್ರಿಂದ ಈ ಥರ್ಡ್ ಆಪ್ಷನ್ ಆನ್ಸರ್. ದ ಪೇರೆಂಟ್ ಹೂ ಇಸ್ ಫೈನಾನ್ಷಿಯಲಿ ಮೋರ್ ಸ್ಟೇಬಲ್ ಈಸ್ ಗ್ರಾಂಟೆಡ್ ಕಸ್ಟಡಿ ಆಟೋಮೆಟಿಕಲಿ. ಇದು ತಪ್ಪು, ನಮಗೆ ಗೊತ್ತಾಗಲ್ಲ. ದುಡ್ಡಿದ್ದ ತಕ್ಷಣ ಒಂದು ಮಗುನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಯಾವುದೇ ಒಂದು ಕೋರ್ಟ್ಗೆ ಯಾವುದೇ ಒಂದು ಪ್ರೂಫ್ ಇರೋದಿಲ್ಲ. ಸೊ ಅದರಿಂದ ಕೋರ್ಟ್ ಆ ಥರ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಕ್ವೆಶನ್ ನಂಬರ್ 56. ಇದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಸ್ಪೋಕನ್ ವರ್ಡ್ಸು, ದೀಪಿಕಾ ವರ್ಸಸ್ CAT, ಸೈಲೆನ್ಸು, ಆಸ್ಕಾರ್ ಮತ್ತು ಶಾಯರಾ ಬಾನು. ಸೊ ಈ ಎಲ್ಲ ಕೇಸಸ್ ಕೊಟ್ಟಿದ್ದಾರೆ. ಇದು ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ನೀವು ರೀಸೆಂಟಾಗಿ ಟ್ರೈಲರ್ಸ್ ನೋಡಿದರೆ ನಿಮಗೆ ಶಾಯರಾ ಬಾನೋದು ಏನು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಶಾಯರಾ ಬಾನೋದು ಇವಾಗ ಒಂದು ಶಾಯರಾ ಬಾನೋ ಕೇಸ್ ಈ ಅನ್ನೋದು ಯಾವುದಕ್ಕೂ ಆಗುತ್ತೆ, ಟ್ರಿಪಲ್ ತಲಾಕ್ ಕೇಸ್. ಶಾಯರಾ ಬಾನೋ ಕೇಸ ಟ್ರಿಪಲ್ ತಲಾಕ್ ಕೇಸ್ ಅಂತಲೇ ನಾವು ಪರಿಗಣಿಸ್ತೀವಿ. ನಾವು ಅದು ಬರೆಯೋ ಥರನೂ ಅದೇ. ಸೊ ಸೈಲೆನ್ಸ್ ಅಂತ ಇದೆ. ಸೈಲೆನ್ಸ್ ಅಂದ್ರೇನು, ಸೈಲೆನ್ಸ್ ಅಂದರೆ ಇದು ನನಗೆ ಅಂತ ಗೊತ್ತಾಗ್ತಿಲ್ಲ. ದೀಪಿಕಾ ವರ್ಸಸ್ CAT ಅದು ನಂಗೆ ಗೊತ್ತಾಗ್ತಿಲ್ಲ. ಸ್ಪೋಕನ್ ವರ್ಡ್ಸ್ ಅಂದರೆ ಸೈಲೆನ್ಸ್ ಎರಡಿದೆ. ಸೊ ಸುನ್ನತ್ ಉಲ್ ಹಕ್ ಅಂತ ಇದೆ. ಸೊ ಈ ಪ್ರೊನೌನ್ಸಿಯೇಷನ್ ನಂಗೆ ಗೊತ್ತಿಲ್ಲ. ಬಟ್ ಇದನ್ನು ನೋಡೋ ಥರ ನಾವು ನೋಡಿದರೆ ಈ ಆಪ್ಷನ್ಸಲ್ಲಿ ನಮಗೆ ಯಾವುದು ಗೊತ್ತಾಗ್ತಾನೆ ಇಲ್ಲ ಅಂತ ನಮಗೆ ಅನಿಸಿದ್ರೆ ಈ ಫೈವ್ ಅನ್ನೋದು ಇದು ಇಲ್ಲ. ನನಗೆ ಇದು ಆ್ಯಕ್ಚುಲಿ ಯಾವ್ಯಾವುದು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಈ 4 ಆನ್ಸರ್ಸು. ಬಟ್ ನನಗೆ ಫಿಫ್ತ್ ಆನ್ಸರ್ ಒಂದೇ ಒಂದು ಗೊತ್ತಿರೋದು. ಸೊ ಅದರ ಬೇಸಿಸ್ ಮೇಲೆ B ಅನ್ನೋದು ಕರೆಕ್ಟ್ ಆನ್ಸರ್ ಅಂತ ನಾನು ಅಂದ್ಕೊತೀನಿ. ಲೆಟ್ಸ್ ಸಿ. ಸಾರಿ. ಸೊ ದ ಆನ್ಸರ್ ಈಸ್ ಆ್ಯಕ್ಚುಲಿ ದ ಕರೆಕ್ಟ್ ಆನ್ಸರ್ ಕೊಟ್ಟಿರೋ ಪ್ರಕಾರ ಅದು 3 ಅಂತೆ. ಇದು ಆಪ್ಷನ್ ನಂಬರ್ C ಇದು. ಸೊ ಇದ್ರ ಪ್ರಕಾರ ನಾವು ನೋಡಬೇಕು ಅಂದರೆ ಇದು ಫಸ್ಟ್ ಎರೇಸ್ ಮಾಡ್ಕೊತೀನಿ ಇದೇನು ಅಂತ. ಸೊ ಫಸ್ಟ್ ಇದ್ರ ಪ್ರಕಾರ ನೋಡಬೇಕಂದ್ರೆ ಸುನ್ನಾ ಅಲ್ ಕ್ವಾಲ್. I'm not sure if I'm pronouncing it properly or not, but I'm sorry if it is wrong pronunciation. So correct matches ಇದು. ನೆಕ್ಸ್ಟ್ ಶಾಯರಾ ಬಾನೋ ಕೇಸು ಟ್ರಿಪಲ್ ತಲಾಕು. ಈ ಕ್ವೆಶನ್ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ಸೊ ನೀವು ಅಕಸ್ಮಾತ್ ನಿಮ್ಗೆ ಈ ಥರ ಮ್ಯಾಚ್ ಫಾಲೋಯಿಂಗಲ್ಲಿ ಗೊತ್ತಾಗಲಿಲ್ಲ ಅಂದರೆ ನಾನು ಹೇಳಿರೋಂಥ ಟೆಕ್ನಿಕ್ನ ಯೂಸ್ ಮಾಡಿ ಅಂತ ಹೇಳ್ಬೋದು. ನೆಕ್ಸ್ಟು ಕ್ವೆಶನ್ ನಂಬರ್ 57. Fatima, a Muslim woman, has been divorced by her husband Imran through talaq. Okay. Fatima is now seeking maintenance from Imran for herself under 2 minor children. Imran argues that Fatima has remarried and therefore is not entitled for any maintenance. ಸೊ ಇದು ನಮಗೆ ಸರ್ಕಮ್ಸ್ಟೆನ್ಸ್ ಗೊತ್ತಾಯಿತು. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ಅಂಡರ್ ಮುಸ್ಲಿಂ ಲಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ರಿಗಾರ್ಡಿಂಗ್ ಫಾತಿಮಾಸ್ ಕ್ಲೇಮ್ ಫಾರ್ ಮೇಂಟೆನೆನ್ಸ್ ಪ್ರಕಾರ ಮೇಂಟೆನೆನ್ಸ್ಗೆ ಏನು ಅಂತ ನಾವು ನೋಡಬೇಕಾಗುತ್ತೆ. ಯಾವ್ದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ಸ್ ಇದರಲ್ಲಿ ಅಂತ. ಫಾತಿಮಾ ಇಸ್ ನಾಟ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್ ಬಿಕಾಸ್ ಶಿ ಈಸ್ ರೀಮ್ಯಾರಿಡ್. ಓಕೆ. ಫಾತಿಮಾ ಇಸ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್ ಓನ್ಲಿ ಫಾರ್ ಎ ಪೀರಿಯಡ್ ಆಫ್ 3 months ಆಫ್ಟರ್ ದ ಡಿವೋರ್ಸ್. ಈ ಥರ ಅಂದರೆ ಇದ್ದತ್ ಪೀರಿಯಡ್ ಆ ಥರ ಇರುತ್ತೆ ಅಲ್ವಾ, ಇದ್ದತ್ ಪೀರಿಯಡು ಆ ಥರ ಏನೂ ಇಲ್ಲ. ನೆಕ್ಸ್ಟ್ ಫಾತಿಮಾ ಇಸ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್ ಫಾರ್ ಹರ್ ಸೆಲ್ಫ್ ಡ್ಯೂರಿಂಗ್ ಹರ್ ಇದ್ದತ್ ಪೀರಿಯಡ್ ಆ್ಯಂಡ್ ಫಾರ್ ಹರ್ ಚಿಲ್ಡ್ರನ್ ಅಂಟಿಲ್ ದೇ ಹರ್ ಸೆಲ್ಫ್ ಸಪೋರ್ಟಿಂಗ್. ಸೊ ಇದು ಆ್ಯಕ್ಚುಲಿ ಕರೆಕ್ಟ್ ಅಂತ ಅನಿಸ್ತಾ ಇದೆ. ಫಾತಿಮಾ ಕ್ಲೇಮ್ಸ್ ಮೇಂಟೆನೆನ್ಸ್ ಫಾರ್ ಹರ್ ಸೆಲ್ಫ್ ಅಂಡ್ ಹರ್ ಚಿಲ್ಡ್ರನ್ ಇಂಡೆಫಿನೆಟ್ಲಿ ರೆಸ್ಪೆಕ್ಟಿವ್ ಆಫ್ ದ remarriage or the children's age. ಇದು ತಪ್ಪಾಗುತ್ತೆ.
ಸೊ ಈ ಆನ್ಸರ್ ಬಂದ್ಬಿಟ್ಟು ಸಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು 58th ಕ್ವಶನು. ದ ರೆಮಿಡಿ ಆಫ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಈಸ್ ಗಿವನ್ ಇನ್ ದ ಸೆಕ್ಷನ್. ಯಾವ ಸೆಕ್ಷನ್ ಆಫ್ ದ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಇದೆ ಅಂದರೆ ಡೈರೆಕ್ಟ್ಲಿ ನೀವು ನೋಡ್ಬೋದು, ಇದು ಸೆಕ್ಷನ್ 9ಅಲ್ಲಿ. ಸೊ ರೆಸ್ಟಿಟ್ಯೂಷನ್ ಅನ್ನು ಸೀಕ್ ಮಾಡ್ಬೋದು. ನೆಕ್ಸ್ಟು ರೆಸ್ಟಿಟ್ಯೂಷನ್ ಅಂದರೆ ಏನು ಅಂತ ನೀವು ಕೇಳೋದಾದರೆ, ರಿಸ್ಟೋರೇಷನ್ ಆಫ್ ಕೋಹ್ಯಾಬಿಟೇಷನ್ ರೈಟ್ ಅಂತ ರೆಸ್ಟಿಟ್ಯೂಷನ್ ಮೀನಿಂಗ್. ಸೊ ಇವಾಗ ಕೋಹ್ಯಾಬಿಟೇಷನ್ ಅಂದರೆ ಅವರಿಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಬದುಕೋದು ಅದು. ಸೊ ನೆಕ್ಸ್ಟು 59th ಕ್ವಶನ್ ಬಂದ್ಬಿಟ್ಟು, ಇನ್ ವಿಚ್ ಕೇಸ್ ಎ ಪ್ರಿಸನ್ ಇನ್ಮೇಟ್ ಸೆಂಟ್ ಅ ಲೆಟರ್ ಟು ಸುಪ್ರೀಂ ಕೋರ್ಟ್ ಡಿಸ್ಕ್ರೈಬಿಂಗ್ ಫಿಸಿಕಲ್ ಟಾರ್ಚರ್ ವಿಚ್ ಬಿಕೇಮ್ ಅ ಪಯನಿಯರಿಂಗ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ ಹುಸೇನಾರ ಕಾರ್ಟೂನ್ ಕೇಸ್. ಫಸ್ಟ್ ಪ್ರಿಸನ್ನು ಮತ್ತು ಇದೆರಡು ನೋಡಿದ್ರೆ, ಥ್ರೂ ದ ಲೇಟರ್ ಅಬ್ಯಾಂಡನ್ ದ ಪ್ರಾಕ್ಟಿಸ್ ಆಫ್ ಕನ್ಸಿಡರಿಂಗ್ ಸಚ್ ಲೆಟರ್ಸ್. ಸೊ ಇದಕ್ಕೆ ಡೈರೆಕ್ಟ್ ಆನ್ಸರು ಸಾರಿ ಹುಸೇನಾರ ಕಾರ್ಟೂನ್ ಕೇಸ್ ಅಲ್ಲ, ಇದು ನಂಗೆ ಕನ್ಫ್ಯೂಷನ್ ಆಯಿತು, ಅದಲ್ಲ ಆನ್ಸರು. ಬಟ್ ಸುನೀಲ್ ಬಾತ್ರಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್, ಇದು ಆನ್ಸರ್ ಕೀ ಕೊಟ್ಟಿರೋದು AIB. ಸೊ ಇದಂತೆ ಹುಸೇನಾರ ಕಾರ್ಟೂನ್ PIL ಅಂತ ಇದ್ದಿದ ತಕ್ಷಣ ನೀವು ಅದನ್ನು ನಂತರ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪ್ರತಿಯೊಂದು ಆಪ್ಷನ್ಸ್ ಕೂಡ ಓದಿ ಅಂತ ಹೇಳ್ತೀನಿ. ನೆಕ್ಸ್ಟು question number 60. In the early 1980s, a social activist group discovered several exploitation of labor working in stone quarries near Delhi. The workers, including many children, were working in extremely hazardous conditions, living in makeshift shelters, and were effectively trapped in a cycle of debt and forced labor. ಸೊ ಇದು ಫುಲ್ಲು ಇದು ಕ್ವೆಶನ್ ನೋಡ್ತಾ ಇದ್ದರೆ ಇದು ಮಿನಿಮಮ್ ವೇಜಸ್ಸು ಆ ಥರದ್ದು ಇರ್ಬೋದು ಸರ್ಕಮ್ಸ್ಟೆನ್ಸ್ ಅಂತ ನನಗೆ ಅನಿಸುತ್ತೆ. ಮತ್ತು ವರ್ಕಿಂಗ್ ಕಂಡೀಷನ್ ಡಿಗ್ನಿಟಿ ಇಲ್ಲ ಅವ್ರಿಗೆ ವರ್ಕ್ ಮಾಡೋ ಕಡೆ. ಓಕೆ, ಸೊ ಇದೆಲ್ಲ ನಾವು ಅನಿಸುತ್ತೆ. ಸೊ ದ ಕಂಡೀಷನ್ ರಿವೀಲ್ಡ್ ಸಿಸ್ಟಮ್ಯಾಟಿಕ್ ವಯೋಲೇಷನ್ ಆಫ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್. ದ ಸುಪ್ರೀಂ ಕೋರ್ಟ್ ವಾಸ್ ಅಪ್ರೋಚ್ ಟು ಲುಕ್ ಇನ್ ಟು ದ ಡಯರ್ ಸರ್ಕಮ್ಸ್ಟೆನ್ಸಸ್ ಆಫ್ ದ ವರ್ಕಿಂಗ್ ಪರ್ಸನ್ಸ್ ದೇರ್, ಆ್ಯಂಡ್ ಒನ್ ಆಫ್ ದ ಫಾಲೋಯಿಂಗ್ ವ್ಯೂಸ್ ಆಫ್ ದ ಸುಪ್ರೀಂ ಕೋರ್ಟ್ ವಾಸ್ ಸಸ್ಟೇನ್ ಇನ್ ದ ಕೇಸ್ ಸೆಡ್. ಇವಾಗ ಯಾವುದದು ಅಂತ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾ ಇದೆ. ದ ಕೋರ್ಟ್ ಎಸ್ಟಾಬ್ಲಿಷ್ಡ್ ದ್ಯಾಟ್ ದ ರೈಟ್ ಟು ಫ್ರೀ ಲೀಗಲ್ ಏಡ್ ಇಸ್ ಅ ಮಿಯರ್ directive principle and cannot be enforced in fundamental rights. Directive principle ಆರ್ಟಿಕಲ್ 39A ನಾವು ನೋಡಿದ್ರೆ ಫ್ರೀ ಲೀಗಲ್ ಏಡ್ ಇದೆ ಅದು, ಬಟ್ ಇದು ನಾನು ತಪ್ಪು ಅಂತ ಹೇಳ್ತೀನಿ. ನೆಕ್ಸ್ಟು ದ ಜಡ್ಜ್ಮೆಂಟ್ ಪ್ರೈಮರ್ಲಿ ಫೋಕಸ್ಡ್ ಆನ್ ಪ್ರೊವೈಡಿಂಗ್ ಮಾನಿಟರಿ ಕಾಂಪನ್ಸೇಷನ್ ಟು ದ ಅಫೆಕ್ಟೆಡ್ ಲೇಬರರ್ಸ್ ವಿತೌಟ್ ಅಡ್ರೆಸ್ಸಿಂಗ್ ದ ಸಿಸ್ಟಮಿಕ್ ಇಶ್ಯೂ ಆಫ್ ಬಾಂಡೆಡ್ ಲೇಬರ್. ಇದು ಮಾಡಿರಲ್ಲ ಕಾನೂನು. The Supreme Court recognized the right against forced labor as a fundamental right derived from the right to life and human dignity. ಇದು ಕರೆಕ್ಟ್ ಅಂತ ನನಗನ್ಸುತ್ತೆ. ಆದರೂ ನಾವೆಲ್ಲ ಎಲ್ಲ ಆಪ್ಷನ್ಸ್ನ ನೋಡಿ ಕ್ವೆಶನ್ ಆನ್ಸರ್ ಮಾಡೋಣ. ಸೊ ದ ನೆಕ್ಸ್ಟ್ ಒನ್ ಇಸ್, ದ ಕೋರ್ಟ್ ರೂಲ್ಡ್ ದ್ಯಾಟ್ ಓನ್ಲಿ ಗೌರ್ಮೆಂಟ್ ಏಜೆನ್ಸೀಸ್ ಆ್ಯಂಡ್ ನಾಟ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ಕುಡ್ ಫೈಲ್ ಪಿಟಿಷನ್ಸ್ ಕನ್ಸರ್ನಿಂಗ್ ಲೇಬರ್ ರೈಟ್ಸ್. ಸೊ ಇದಲ್ಲ. ಸೊ ಆಪ್ಷನ್ ನಂಬರ್ ಸಿ ಕರೆಕ್ಟು, ಎಲ್ಲ ಆಪ್ಷನ್ಸ್ನು ಪರಿಗಣಿಸಿದ ಮೇಲೆ. ನೆಕ್ಸ್ಟು 61st ಕ್ವೆಶನು. ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಏನು ಕೊಟ್ಟಿದ್ದಾರೆ? ಇನ್ PIL ಕೇಸಸ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೇಸಸ್ಸಲ್ಲಿ ಸೊ ಏನು ಹೇಳಿದ್ದಾರೆ? ದ ಕೋರ್ಟ್ ಪ್ಲೇಸ್ ಅ ಪ್ಯಾಸಿವ್ ರೋಲ್ ಸಿಮಿಲರ್ ಟು ಟ್ರೆಡಿಷನಲ್ ಕೇಸ್. ಇದು ಒಂದು ಸ್ಟೇಟ್ಮೆಂಟು. ಸೆಕೆಂಡ್ ಸ್ಟೇಟ್ಮೆಂಟು, PIL ಇಸ್ ಪ್ರೈಮರಲಿ ಫೋಕಸ್ಡ್ ಆನ್ ಇಂಡಿವಿಜುವಲ್ ಡಿಸ್ಪ್ಯೂಟ್ಸ್. PIL ಅಂದ್ರೇನು? ಪಬ್ಲಿಕ್ ಇಂಟ್ರೆಸ್ಟ್ ಅಲ್ವಾ? ಪಬ್ಲಿಕ್ಗೆ ಇಂಡಿವಿಜುವಲ್ ಡಿಸ್ಪ್ಯೂಟ್ಸ್ನ ಹೆಂಗೆ ತೊಗೊಂಡೋಗೋಕ್ಕಾಗುತ್ತೆ? ಸೊ ಸೆಕೆಂಡ್ ಒನ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗಿರೋದ್ರಿಂದ ಸಿ ಆಪ್ಷನ್ ಅಲ್ಲ, ಮತ್ತು ಎ ಆಪ್ಷನ್ ಕೂಡ ಅಲ್ಲ. ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಟ್ರೂ, ಬೋತ್ ಸ್ಟೇಟ್ಮೆಂಟ್ ಆರ್ ಫಾಲ್ಸ್. ಇವೆರಡು ಆಪ್ಷನ್ ನಮ್ಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಸ್ಟೇಟ್ಮೆಂಟ್ 1, ಇನ್ PIL ಕೇಸಸ್ ದ ಕೋರ್ಟ್ ಪ್ಲೇಸ್ ಅ ಪ್ಯಾಸಿವ್ ರೋಲ್. PIL ಕೇಸ್ ಅಂದರೆ ಪ್ಯಾಸಿವ್ ರೋಲ್ನ ಹೆಂಗೆ ತೊಗೊಳಕ್ಕಾಗುತ್ತೆ? ಇದು ಜುಡಿಷಿಯಲ್ ಆ್ಯಕ್ಟಿವಿಸಮ್ಗೆ PIL ಕೇಸಸ್ನ ನಾವು ಎಕ್ಸಾಂಪಲ್ ಕೊಡ್ತೀವಿ. ಆಗಿರೋದ್ರಿಂದ ಈ ಫಸ್ಟ್ ಸ್ಟೇಟ್ಮೆಂಟ್ ಆ್ಯಸ್ ವೆಲ್ ಆಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಎರಡೂ ರಾಂಗ್. ಸೊ ಆಪ್ಷನ್ ಡಿ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್, ಇದು ಕರೆಕ್ಟ್ ಆಗಿರುವಂಥ ಆನ್ಸರ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 62.
ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್ ಒನ್ ಲೇಬಲ್ಡ್ ಆಸ್ ಅಸರ್ಷನ್ ಆ್ಯಂಡ್ ದ ಅದರ್ ಲೇಬಲ್ಡ್ ಆಸ್ ರೀಸನ್. ಸೊ ಒಂದು ಅಸರ್ಷನ್ ಇರುತ್ತೆ, ಒಂದು ರೀಸನ್ ಇರುತ್ತೆ. ಸೊ ಅಸರ್ಷನ್ ಅಂದರೆ ಏನು ಅಂದರೆ ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಈ ಸ್ಟೇಟ್ಮೆಂಟ್ಗೆ ಯಾಕೆ ಅಂತ ನಾವು ಬಿಕಾಸ್ ಆಫ್ ದಿಸ್ ರೀಸನ್ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅನ್ನೋ ಥರ ನಾವು ಇದನ್ನ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿದೆ ನೋಡೋಣ ಏನಿದೆ ಅಂತ. ಸೊ ಅಸರ್ಷನ್ ಏನಿದೆ, ದ ಕಾನ್ಸೆಪ್ಟ್ ಆಫ್ ಲೋಕಸ್ ಸ್ಟ್ಯಾಂಡೈ ಈಸ್ ರಿಲ್ಯಾಕ್ಸ್ಡ್ ಇನ್ PIL ಕೇಸಸ್. ಹೌದಾ, ಕರೆಕ್ಟ್. ಲೋಕಸ್ ಸ್ಟ್ಯಾಂಡೈ ಅಂದರೆ ಏನು? ಈಗ ಯಾವುದೇ ಒಂದು ಕೇಸಲ್ಲಿ ಆ ಕೇಸಿಂದ ನಮಗೆ ಲಾಸ್ ಆಗ್ತಾ ಇದೆ ಅಂದರೆ, ಅಥವಾ ನಮಗೇನಾದರೂ ಅದ್ರ ಮೇಲೆ ಪರಿಣಾಮ ಬೀಳ್ತಾ ಇದೆ, ನಾವು ಆ ವ್ಯಕ್ತಿನ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಆ ಥರ ಆಗಿದ್ದರೆ ಮಾತ್ರ ನಾವು ಆ ಕೇಸ್ ಕೊಡೋದಾಗಿರುತ್ತೆ. ಆದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಹಾಗಿರೋದಿಲ್ಲ. ಅವರು ನಮ್ಮ ಸಂಬಂಧಿಕರಲ್ಲದೆ ಇರ್ಬೋದು, ಅಥವಾ ನಾಟ್ ರಿಲೇಟೆಡ್, ಅಥವಾ ನಮಗೆ ಗೊತ್ತಿಲ್ಲದೆ ಇರೋ ಆಗಿದ್ರೂ ಅವರು ಸಮಾಜಕ್ಕೆ ಅದರಿಂದ ಕೆಟ್ಟದಾಗ್ತಾ ಇದೆ ಅಂತಂದರೆ ನಾವು ಅದಕ್ಕೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ನಾವು ಕೇಸ್ನ ಫೈಲ್ ಮಾಡ್ಬೋದು. ಅದನ್ನು ಲೋಕಸ್ ಸ್ಟ್ಯಾಂಡೈ ಅಂತ ಹೇಳ್ತೀವಿ. ಅದು ರಿಲ್ಯಾಕ್ಸ್ ಆಗಿದೆ. ಲೋಕಸ್ ಸ್ಟ್ಯಾಂಡೈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೇಸಸಲ್ಲಿ ರಿಲ್ಯಾಕ್ಸ್ಡ್ ಆಗಿದೆ. ನೆಕ್ಸ್ಟು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲೌಸ್ ಎನಿ ಪಬ್ಲಿಕ್ ಸ್ಪಿರಿಟೆಡ್ ಪರ್ಸನ್ ಟು ಅಪ್ರೋಚ್ ದ ಕೋರ್ಟ್ ಆನ್ ಬಿಹಾಫ್ ಆಫ್ ದೋಸ್ ಹೂ ಕೆನಾಟ್ ರೆಪ್ರೆಸೆಂಟ್ ದೆಮ್ಸೆಲ್ಫ್. ಹೌದು, ಅದಕ್ಕೆಲ್ಲ ಲೋಕಸ್ ಸ್ಟ್ಯಾಂಡೈ ರಿಲ್ಯಾಕ್ಸ್ ಆಗಿರೋದು. ಸೊ ಇದು ಕರೆಕ್ಟ್. ಏನು ಕರೆಕ್ಟು ಮತ್ತು ಆರು ಕರೆಕ್ಟ್. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಫಸ್ಟ್ ಒನ್ ಇಸ್ ಕರೆಕ್ಟ್ ಇದರಲ್ಲಿ. ನೆಕ್ಸ್ಟು, ನಿಮಗೇನು ಲೋಕಸ್ ಸ್ಟ್ಯಾಂಡರ್ಡ್ ಅಂದರೆ ಏನು ಅರ್ಥ ಆಗಲಿಲ್ಲ ಅಂದರೆ ಒಂದು ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು. ರೈಟ್ ಟು ಅಪ್ರೋಚ್ ದ ಕೋರ್ಟ್. ಆಯಿತಾ, ಯಾರಿಗೆ ಈ ಹಕ್ಕಿರುತ್ತೆ ಆವಾಗ ಲೋಕಸ್ ಸ್ಟ್ಯಾಂಡೈ ಅಂದರೆ ಇದು ಸಿಂಪಲ್, ಇದು ರೈಟ್ ಟು ಅಪ್ರೋಚ್ ದ ಕೋರ್ಟ್. ನೆಕ್ಸ್ಟ್ ಕ್ವೆಶನ್ನು 63. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫೈನ್ಸ್ ದ ಡೆಲಿಗೇಟೆಡ್ ಲೆಜಿಸ್ಲೇಚರ್? ಡೆಲಿಗೇಟೆಡ್ ಲೆಜಿಸ್ಲೇಚರ್ ಅಂದರೆ ಏನು? ಈಗ ಲೆಜಿಸ್ಲೇಚರ್ ಯಾರ ಕೆಲಸ? ಪಾರ್ಲಿಮೆಂಟ್ ಕೆಲಸ. ಆದರೆ ಪಾರ್ಲಿಮೆಂಟು ತನ್ನ ಕೆಲಸನ ಕೆಳಗಡೆ ಮತ್ತೆ ವರ್ಗಾವಣೆ ಮಾಡುತ್ತೆ. ಈಗ ಇವರು ಕಂಪ್ಲೀಟ್ ದೊಡ್ಡ ಲಾಸ್ನ ಪಾಸ್ ಮಾಡ್ತಾರೆ, ಆದರೆ ಸಣ್ಣ ರೂಲ್ಸ್ನ ಇವರು ಪಾಸ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ರೂಲ್ಸ್ ಎಲ್ಲ ಎಕ್ಸಿಕ್ಯೂಟಿವ್ ಅಥವಾ ಅದ್ರ ಕೆಳಗಡೆ ಇರೋವಂಥವರು ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ಸ್ ಅವರು ಫ್ರೇಮ್ ಮಾಡ್ತಾರೆ ಸೆಪರೇಟ್ ರೂಲ್ಸ್ನ. ಸೊ ನಾವು ವಿಚ್ ಆಫ್ ದ ಫಾಲೋಯಿಂಗ್, ಈ ಕ್ವೆಶನಲ್ಲಿ ನಾವೇನು ಅರ್ಥ ಮಾಡಬೇಕು? ಡೆಲಿಗೇಟೆಡ್ ಲೆಜಿಸ್ಲೇಷನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಲೆಜಿಸ್ಲೇಷನ್ ಪಾಸ್ಡ್ ಬೈ ಲೋಕಲ್ ಗೌರ್ಮೆಂಟ್ಸ್, ಇದು ಡೆಲಿಗೇಟೆಡ್ ಲೆಜಿಸ್ಲೇಷನ್ನ. ನೋಡೋಣ. ಲಾಸ್ ಎನೆಕ್ಟೆಡ್ ಬೈ ಪಾರ್ಲಿಮೆಂಟ್ ಆರ್ ಲೆಜಿಸ್ಲೇಚರ್, ಇದು ಲಾಸ್ ಆಗುತ್ತೆ, ಇದಂತೂ ಆನ್ಸರ್ ಅಲ್ಲ. ಅದು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಲ್ಲ, ಇದ್ರದ್ದು ಒರಿಜಿನಲ್ ಕೆಲಸನೇ ಲೆಜಿಸ್ಲೇಷನ್ನ ಮಾಡೋದು ಪಾರ್ಲಿಮೆಂಟ್ಗೆ. ಲಾಸ್ ಮೇಡ್ ಬೈ ಅನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಅಂಡರ್ ಪವರ್ ಗಿವನ್ ಟು ದೆಮ್ ಬೈ ದ ಪಾರ್ಲಿಮೆಂಟ್. ಹೌದು, ಇದೇ ಕರೆಕ್ಟ್ ಆಗಿರುವಂಥ ಆನ್ಸರ್ ಸಿ, ಆಪ್ಷನ್ ಸಿ. ಸೊ ಪಾರ್ಲಿಮೆಂಟ್ ಹೇಳುತ್ತೆ ನಾನು ಈ ಥರ ಲಾ ಮಾಡಿದ್ದೀನಿ, ಆ ಲಾಗೆ ನೀವೇ ರೂಲ್ಸ್ ಮಾಡಬೇಕು ಅಂತ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗೆ ಹೇಳುತ್ತೆ. ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಅಂದರೆ ಯಾರು? ಎಕ್ಸಿಕ್ಯೂಟಿವ್ ಅಥಾರಿಟಿ. ಸೊ ಎಕ್ಸಿಕ್ಯೂಟಿವ್ಗೆ ನಾವು ಡೆಲಿಗೇಟ್ ಮಾಡ್ತಾ ಇದ್ದೀವಿ. ಸೊ ಆಪ್ಷನ್ ನಂಬರ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ 64. In 2020, at Dhorodo village, the panchayat election could not happen due to COVID pandemic. While the tenure of the panchayat was getting over that year itself, Mr. Haribansh represented the people that the year at panchayat post dissolution of the panchayat tenure and made a law exercising the delegated power via the Panchayati Raj Act of the state to reside their economic activities per day to 100 rupees only. Restrict their economic activities to 100 rupees per day only. So in which of the following case this is allowed or restricted ಅಂತ ಅವ್ರು ಕ್ವಶನ್ ಕೇಳಿದ್ದಾರೆ. ಸೊ ಇದರಲ್ಲಿ ನಾವು ಈ ಕೇಸ್ ಲಾಸ್ ನಿಮಗೆ ತಿಳ್ಕೊಂಡಿರಬೇಕು. ಆ್ಯಕ್ಚುಲಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು MCD ವರ್ಸಸ್ ಬಿರ್ಲಾ ಕಾಟನ್ ಮಿಲ್ಲು. ಸೊ ಇದರಲ್ಲಿ ಏನಂತ ಕ್ಲಾರಿಫೈ ಮಾಡಿದ್ದಾರೆ ಅಂದರೆ ಡೆಲಿಗೇಟೆಡ್ ಪವರು, ಈಗ ನಾವು ಮೇಲ್ಗಡೆ ನೋಡಿರುವಂಥ ಕ್ವಶನ್ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಸೊ ಅದಕ್ಕೆ ರಿಲೇಟೆಡ್ ಡೆಲಿಗೇಟೆಡ್ ಪವರು ಎಕ್ಸಸೈಸ್ಡ್ ಬೈ ದ ಲೋಕಲ್ ಅಥಾರಿಟೀಸ್. ಇಲ್ಲಿ ನೋಡಿ ಪಂಚಾಯತ್ ಅಥಾರಿಟೀಸು ಅಂಡರ್ ದ ಪಂಚಾಯತಿ ರಾಜ್ ಆ್ಯಕ್ಟ್. ಈಗ ಇದನ್ನು ಕ್ಲಾರಿಫೈ ಮಾಡಿರುವಂಥ ಕೇಸು ಇದು MCD ವರ್ಸಸ್ ಬಿರ್ಲಾ ಕಾಟನ್ ಮಿಲ್ಸ್ ಕೇಸು. ಸೊ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಮಸ್ಟ್ ರಿಮೇನ್ ವಿತಿನ್ ದ authority granted by the parent statute and unreasonable restriction on economic activity can be struck down.
ಓಕೆನಾ. ಈಗ ಈ ರಿಸ್ಟ್ರಿಕ್ಟ್ ಮಾಡೋದು ಅದೆಲ್ಲ ಇವ್ರ ಕೈಲಿ ಅದಿಲ್ಲ. ಸೊ ಅದು ಸ್ಟಕ್ ಡೌನ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 65. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಗ್ರೌಂಡ್ ಫಾರ್ ದ ಜುಡಿಷಿಯಲ್ ರಿವ್ಯೂ ಫಾರ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್? ಜುಡಿಷಿಯಲ್ ರಿವ್ಯೂ, ಓಕೆ. ಏನೇನು ಇನ್ನೊಂದು ನೋಡಬೇಕಂದ್ರೆ ನೀವು ಕ್ವೆಶನಲ್ಲಿ ನಾಟ್ ಆ ಥರ ಇದ್ದರೆ ಇಲ್ಲಿ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ವೆಶನ್ ತಪ್ಪಾಗಿ ಓದ್ತೀರಾ. ಓಕೆ, ಸೊ ಇಲ್ಲಿಗ್ಯಾಲಿಟಿ, ಇರ್ಯಾಷನಾಲಿಟಿ, ಪ್ರಪೋರ್ಷನಾಲಿಟಿ, ಪಬ್ಲಿಕ್ ಒಪಿನಿಯನ್, ಇದು ಯಾವುದ್ರ ಮೇಲೆ ಜುಡಿಷಿಯರಿ ರಿವ್ಯೂ ನಾಟ್ ಅಂತ ಇದೆ ಕ್ವೆಶನಲ್ಲಿ, ಅದು ಅರ್ಥ ಮಾಡ್ಕೋಬೇಕು. ಪಬ್ಲಿಕ್ ಒಪಿನಿಯನ್ ಮೇಲೆ ನಾವು ಜುಡಿಷಿಯರಿ ರಿವ್ಯೂನ ಹಾಕೋಕ್ಕಾಗೋದಿಲ್ಲ. ಸಿಂಪಲ್ ಆ್ಯಂಡ್ ಡೈರೆಕ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 66. ವಾಟ್ ಡಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ರೆಫರ್ ಟು ಇನ್ ಪ್ರೊಫೆಷನಲ್ ಎಥಿಕ್ಸ್? ಪ್ರೊಫೆಷನಲ್ ಎಥಿಕ್ಸಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಫುಲ್ ಡೈರೆಕ್ಟ್ ಕ್ವೆಶನ್ ಇದು. ಸೊ ಅ ಸಿಚುಯೇಷನ್ ಇನ್ವಾಲ್ವಿಂಗ್ ಲೀಗಲ್ ಡಿಸ್ಪ್ಯೂಟ್ಸ್ ಅಲ್ಲ. ಅ ಸಿಚುಯೇಷನ್ ವೇರ್ ಟು ಪ್ರೊಫೆಷನಲ್ಸ್ ಡಿಸ್ಅಗ್ರಿ ಇದು ಅಲ್ಲ. ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಎಥಿಕ್ಸ್ ಆ್ಯಂಡ್ ಲಾ ಇದು ಅಲ್ಲ. ಎ ಸಿಚುಯೇಷನ್ ವೇರ್ ಪರ್ಸನಲ್ ಇಂಟ್ರೆಸ್ಟ್ ಕಾನ್ಫ್ಲಿಕ್ಟ್ಸ್ ವಿತ್ ಪ್ರೊಫೆಷನಲ್ ಡ್ಯೂಟೀಸ್, ಇದು ಕರೆಕ್ಟ್ ಆಗಿರುತ್ತೆ. ನಾವು ನಮ್ಮ ಪರ್ಸ್ನಲ್ ಮೋಟಿವ್ ಅಥವಾ ನಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಅದು ನಮ್ಮ ಪ್ರೊಫೆಷನಲ್ ಲೈಫ್ಗೆ ಏನಾದರೂ ಧಕ್ಕೆ ತರ್ತಾ ಇದೆ ಅಥವಾ ಆ ಪ್ರೊಫೆಷ್ನಲ್ ಲೈಫ್ದು ರಿಸಲ್ಟ್ಸ್ನ ಅದೇನಾದರೂ ಆಲ್ಟರ್ ಮಾಡುತ್ತೆ ಅಂದರೆ ಅದು ನಮಗೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಡಿ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 67. ಅಡ್ವೊಕೇಟ್ ಮಿಸ್ಟರ್ ಎಕ್ಸ್ ವಾಸ್ ರೆಪ್ರೆಸೆಂಟಿಂಗ್ ಅ ಕ್ಲೈಂಟ್ ಮಿಸ್ಟರ್ ವೈ in a property dispute case. During the proceedings, advocate Mr. X accepted bribe from the opposing party to delay the case, causing significant harm to Y. Okay, na? Moreover, X failed to inform his client about the critical hearing dates. ಸೊ ಇಲ್ಲಿ ಅಡ್ವೊಕೇಟ್ದು ಅವರು ಎಥಿಕಲ್ಲಿ ಪ್ರೊಫೆಷನಲ್ಲಿ ಅವರು ಅನ್ಎಥಿಕಲ್ ಆಗಿದ್ದಾರೆ ಅಂತ ಈ ಕ್ವೆಶನ್ ಹೇಳ್ತಾ ಇದೆ. ಸೊ ಇದರಲ್ಲಿ ಏನಿದು ಇವಾಗ ಇದು ಸರ್ಕಮ್ಸ್ಟೆನ್ಸ್ನ ಗೊತ್ತಾಯಿತು. ಕ್ವೆಶನ್ ಏನು? ಆನ್ ದ ಬೇಸಿಸ್ ಆಫ್ ದ ಅಬೌವ್ ಪ್ರಾಬ್ಲಮ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಇಟ್ ಈಸ್ ಅ ವೈಲೇಷನ್ ಆಫ್ ರೂಲ್ಸ್ ಮೇಡ್ ಬೈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಫಾರ್ ದ ಪ್ರೊಫೆಷನಲ್ ಎಥಿಕ್ಸ್. ಹೌದು. ನೆಕ್ಸ್ಟು, ಇಟ್ ಈಸ್ ಓನ್ಲಿ ಅನ್ ಅಫೆನ್ಸ್ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಇಲ್ಲ, ಓನ್ಲಿ ಇಲ್ಲ. ಸೊ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡರ್ ಭಾರತೀಯ ನ್ಯಾಯ ಸಂಹಿತ ಅಂತ ಇದೆ, ಇದು ಅಲ್ಲ. ಇಟ್ ಅಮೌಂಟ್ಸ್ ಟು ದ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂಡರ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೂ ಇದಲ್ಲ. ಸೊ ಆಪ್ಷನ್ ನಂಬರ್ ಇದೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 68 ಕ್ವೆಶನ್ನು. ದ ನೇಚರ್ ಆಫ್ ಪ್ರೊಸೀಡಿಂಗ್ಸ್ ಇನ್ ಕೇಸ್ ಆಫ್ ಪ್ರೊಫೆಷನಲ್ ಮಿಸ್ಕಂಡಕ್ಟ್. ಸೊ ಈ ಕ್ವೆಶನ್ಗೆ ನಿಮಗೆ ಇದರಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ಯಾವುದ್ಯಾವುದು ಪ್ರೊಸೀಡಿಂಗ್. ಸೊ ನೀವು ಅದನ್ನು ಕೊಡಬೇಕಾಗತ್ತೆ. ಕ್ರಿಮಿನಲ್ ಇನ್ ನೇಚರ್, ನೀದರ್ ಸಿವಿಲ್ ಆರ್ ಕ್ರಿಮಿನಲ್. ಕ್ವಾಸಿ ಕ್ರಿಮಿನಲ್ ಇನ್ ನೇಚರ್, ಸಿವಿಲ್ ಇನ್ ನೇಚರ್ ಅಂತ ಇದೆ. ನೇಚರ್ ಆಫ್ ಪ್ರೊಸೀಡಿಂಗ್ಸ್ ಇನ್ ಕೇಸ್ ಆಫ್ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆದಾಗ ಯಾವುದಾಗುತ್ತೆ? ಕ್ವಾಸಿ ಕ್ರಿಮಿನಲ್ ಇನ್ ನೇಚರ್ ಅಂತ ಆಗುತ್ತೆ. ಓನ್ಲಿ 3. ಓಕೆನಾ. ಸೊ ಆ್ಯಕ್ಚುಲಿ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಪ್ರೊಸೀಡಿಂಗ್ಸು ನಾವು ಸ್ವಿ ಜೆನೆಸಿಸ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಲಿಂಕ್ ಮಾಡ್ಬೋದು. ಸ್ವಿ ಜೆನೆರಿಸ್ ಅಂದರೆ ಇಟ್ ಈಸ್ ಯುನೀಕ್ ಅಂತ ಅರ್ಥ. ಸೊ ಪ್ರೊಫೆಷನಲ್ ಮಿಸ್ಕಂಡಕ್ಟ್ನ ನಾವು ಯಾವುದೇ ಒಂದು ಸ್ಪೆಸಿಫಿಕ್ ಒಂದು ಡಿಸಿಪ್ಲಿನ್ಗೆ ಹಾಕೋಕ್ಕಾಗೋದಿಲ್ಲ. ಸೊ ಅದು ಕ್ವಾಸಿ ಕ್ರಿಮಿನಲ್ ಇನ್ ನೇಚರ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಕ್ವೆಶನ್ ನಂಬರ್ 69. ಅಪ್ರೋಪ್ರಿಯೇಟ್ ಪ್ರೊಸೀಜರಲ್ safeguard helps to reduce threat to objectivity and counter any perception of possible bias. Which of the following is not procedural safeguard? ಪ್ರೊಸೀಜರಲ್ ಸೇಫ್ಗಾರ್ಡ್ ಅಂದರೆ ಒಂದು ಪ್ರೊಸೀಜರಿಂದ ಯಾವುದೇ ಒಂದು ರಾಂಗ್ ಆಗಬಾರ್ದು ಅಂತ ನಾವು ತೊಗೊಂಡಿರೋವಂಥ ಕ್ರಮಗಳು. ಸೊ ಆ್ಯಕ್ಟ್ ಇನ್ ಅ ಫ್ರಾಡ್ಯುಲೆಂಟ್ ಮ್ಯಾನರ್, ಪ್ರೊವೈಡಿಂಗ್ ಪಿಯರ್ ರಿವ್ಯೂ ಆಫ್ ವ್ಯಾಲ್ಯೂಯೇಷನ್ ಇಫ್ ನೆಸೆಸರಿ, ನಾನ್ ಡಿಸ್ಕ್ಲೋಜರ್ ಆಫ್ ಎನಿ ಪ್ರಯರ್ ಅಸೋಸಿಯೇಷನ್ ವಿತ್ ದ ಕ್ಲೈಂಟ್. ಸೊ ಈ 4 ಕೊಟ್ಟಿದ್ದಾರೆ. ನಾನ್ ಡಿಸ್ಕ್ಲೋಜರ್ ಆಫ್ ಎನಿ ಪಾಸಿಬಲ್ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ನಾನ್ ಡಿಸ್ಕ್ಲೋಜರ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನನ್ನು ನಾವು ನೀಟಾಗಿ ನೋಡಿದ್ರೆ ಇದಕ್ಕೆ ಬಂದು ಆನ್ಸರ್ ಓನ್ಲಿ 2 ಬರುತ್ತೆ. ಓನ್ಲಿ 2, ಪ್ರೊವೈಡಿಂಗ್ ಪಿಯರ್ ರಿವ್ಯೂ ಆಫ್ ವ್ಯಾಲ್ಯೂಯೇಷನ್ ಇಫ್ ನೆಸೆಸರಿ. ಸೊ ಇದಕ್ಕೆ ಆನ್ಸರು. ನೆಕ್ಸ್ಟ್ 70th ಕ್ವೆಶನು. ಆ್ಯಸ್ ಪರ್ ಸೆಕ್ಷನ್ 2 ಆಫ್ 84, ಶೇರ್ ಮೀನ್ಸ್ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ಅ ಕಂಪನಿ and includes debenture, preferential share,
ಸ್ಟಾಕ್ಸ್ ಬಾಂಡ್ಸ್ ನೀವು ಇದನ್ನು ಕಂಪನೀಸ್ ಆ್ಯಕ್ಟಲ್ಲಿ ನೋಡಿ, ಯಾಕಂದರೆ ಇಲ್ಲಿ ಕಂಪನಿ ಅಂತ ಇದೆ. ಸೊ ಅದನ್ನು ನೋಡಿದಾಗ ಸೆಕ್ಷನ್ 2 ಆಫ್ 84 ನೋಡಿದಾಗ ನಿಮಗೆ 1, 2 ಆ್ಯಂಡ್ 3 ಇದು 3 ಕರೆಕ್ಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಡೈರೆಕ್ಟ್ ಕ್ವೆಶನ್ ಬಂದುಬಿಟ್ಟು ಸೆಕ್ಷನ್ 43 ಆಫ್ ದ ಕಂಪನೀಸ್ ಆ್ಯಕ್ಟ್ ಅಂತ ಕೇಳಿದ್ದಾರೆ. ಇದರಲ್ಲಿ ಏನು ಪ್ರೊವೈಡ್ ಮಾಡುತ್ತೆ ಅಂತ ಕೇಳಿದರೆ ಫುಲ್ ಇದು ಡೈರೆಕ್ಟ್ ಕ್ವೆಶನ್ನು. ಸೊ ಕೈಂಡ್ಸ್ ಆಫ್ ಶೇರ್ಸ್ ಕ್ಯಾಪಿಟಲ್ ಇದು ಆನ್ಸರು. ನೆಕ್ಸ್ಟು ಕ್ವೆಶನ್ ನಂಬರ್ 72. A manufacturing company in the city of Surat named X has been discharging untreated industrial waste into the nearby river, violating the provisions of Environment Protection Act 1986 and Water Act. So this has resulted in severe pollution, making the river water unsafe for drinking and harming aquatic life. ಸೊ ಜನರಿಗೂ ತೊಂದರೆ ಆಗ್ತಿದೆ, ಎನ್ವೈರ್ಮೆಂಟ್ಗೂ ತೊಂದರೆ ಆಗ್ತಿದೆ. ಲೋಕಲ್ ಫಾರ್ಮರ್ಸ್ ಆ್ಯಂಡ್ ರೆಸಿಡೆಂಟ್ಸ್ who rely on the river for irrigation and daily needs have started facing health issues and crop failure due to contaminated water. Despite multiple complaints to the local pollution control board, no actions has been taken against this company. ಸೊ ಮೇಲ್ಗಡೆ ಇರುವಂತಹ ಪ್ರಾಬ್ಲಮ್ಗೆ ಯಾವುದು ಸೊಲ್ಯೂಷನ್, ಏನು ವೈಲೇಟ್ ಮಾಡುತ್ತೆ ಅಂತ ಇವರು ನಾಲ್ಕು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಬಂದುಬಿಟ್ಟು ಇಟ್ ಈಸ್ ಅ ವೈಲೇಷನ್ ಆಫ್ ಸೆಕ್ಷನ್ 24 ಆಫ್ ದ ವಾಟರ್ ಆ್ಯಕ್ಟ್, 40 ಆಫ್ ದ ವಾಟರ್ ಆ್ಯಕ್ಟ್. ಇಟ್ ಈಸ್ ನಾಟ್ ದ ವೈಲೇಷನ್ ಅಂತ ನಾವು ಹೇಳೋಕ್ಕಾಗಲ್ಲ, ಇದು ತಪ್ಪು. ಇಟ್ ಇಸ್ ವೈಲೇಷನ್ ಆಫ್ 23 ಸೆಕ್ಷನ್ 23 ಆಫ್ ದ ವಾಟರ್ ಆ್ಯಕ್ಟ್ ಅಂತ ಕೊಟ್ಟಿದ್ದಾರೆ. ನೀವು ಈ ಪ್ರತಿಯೊಂದು ಆ್ಯಕ್ಟ್ಸ್ಗೆ ನೀವು ನೋಡಿದಾಗ ಸೆಕ್ಷನ್ 24 ಬಂದುಬಿಟ್ಟು ಕೀ ಪ್ರಾವಿಷನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಪ್ರಿವೆನ್ಷನ್ ಆಫ್ ಡೈರೆಕ್ಟ್ ಡಿಸ್ಚಾರ್ಜ್ ಆಫ್ ಪೊಲ್ಯೂಟೆಂಟ್ಸ್ ಇಂಟು ದ ವಾಟರ್ ಬಾಡೀಸ್ ಅನ್ನೋದು ಕವರ್ ಆಗಿರೋದು ಸೆಕ್ಷನ್ 24ಅಲ್ಲಿ. ಸೊ ಆನ್ಸರ್ ಬಂದ್ಬಿಟ್ಟು ಎ. ನೆಕ್ಸ್ಟ್ ಕ್ವೆಶನ್ 73rd ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ಸ್ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ಅಂಬ್ರೆಲಾ ಲೆಜಿಸ್ಲೇಚರ್? ಅಂಬ್ರೆಲಾ ಅಂದರೆ ಏನು? ಈ ಅಂಬ್ರೆಲಾ ಟರ್ಮ್ ಅಂತ ಕರೀತಾರೆ. ಸೊ ಅಂಬ್ರೆಲಾ ಅಂದ್ರೇನು? ಇದೊಂದರಲ್ಲೇ ಬಹಳ ಬೇರೆ, ಈಗ ಅಂಬ್ರೆಲಾ ಕೆಳಗೆ ತುಂಬ ಜನ ನಿಂತ್ಕೊಳ್ಳೋ ಥರ ಈ ಒಂದು ದೊಡ್ಡ ಲೆಜಿಸ್ಲೇಚರ್ ಕೆಳಗೆ ತುಂಬ ಸಣ್ಣ ಲೆಜಿಸ್ಲೇಚರ್ ಇರುತ್ತೆ, ಆ್ಯಕ್ಟ್ಸ್ ಇರುತ್ತೆ. ಸೊ ಇದರಲ್ಲಿ ಅಂಬ್ರೆಲಾ ಲಾ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ವಾಟರ್ ಆ್ಯಕ್ಟು, ಏರ್ ಆ್ಯಕ್ಟು, ಫ್ಯಾಕ್ಟ್ರೀಸ್ ಆ್ಯಕ್ಟು, ಇದೆಲ್ಲ ಮೂರು ಅಲ್ಲ. ಎನ್ವೈರ್ಮೆಂಟ್ ಆ್ಯಕ್ಟ್, ಈ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲೇ ನಾವು ಪ್ರತಿಯೊಂದೂ ಪ್ರೊಟೆಕ್ಷನ್ನ ನಾವು ನೋಡ್ತೀವಿ. ಲೈಕ್ ವಾಟರ್ ಪ್ರೊಟೆಕ್ಷನ್, ಏರ್ ಪ್ರೊಟೆಕ್ಷನ್, ಲ್ಯಾಂಡ್ ಪ್ರೊಟೆಕ್ಷನ್, ಇದೆಲ್ಲ ನಾವು ಇದೇ ಆ್ಯಕ್ಟಲ್ಲಿ ನೋಡೋದ್ರಿಂದ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ನ ನಾವು ಅಂಬ್ರೆಲಾ ಲೆಜಿಸ್ಲೇಷನ್ ಅಂತ ಕರಿಬೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಆರ್ ಇನ್ಕ್ಲೂಡೆಡ್ ಅಂಡರ್ ಸೆಕ್ಷನ್ 2 ಆಫ್ 1 ಆಫ್ W ಆಫ್ IT Act, Information Technology Act 2000, ಡಿಸ್ಕ್ರೈಬಿಂಗ್ ದ ಇಂಟರ್ಮೀಡಿಯೇಟರಿ? ಇದಕ್ಕಂತೂ ಡೈರೆಕ್ಟ್ ಕ್ವೆಶನ್ ಇದು. ಈ ಸೆಕ್ಷನಿಗೆ ಓಪನ್ ಮಾಡಿದ್ರೆ ನಿಮಗೆ ಯಾರ್ಯಾರು ಇಂಟರ್ಮೀಡಿಯೇಟರೀಸ್ ಅಂತ ಕರಿಕೊಳ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಸೈಬರ್ ಕೆಫೇಸ, ಟೆಲಿಕಾಮ್ ರೆಗ್ಯುಲೇಟರ್ಸ್, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಅಥವಾ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ನೀವು ನೋಡಿದಾಗ ಸೈಬರ್ ಕೆಫೇಸು ಮತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಪ್ಷನ್ ಬಿ ಇದಕ್ಕೆ ಆನ್ಸರ್. ನೆಕ್ಸ್ಟು 75th ಆ್ಯಂಡ್ ಲಾಸ್ಟ್ ಕ್ವೆಶನ್ನು ಈ ವಿಡಿಯೋದಲ್ಲಿ. Malti, a small business owner, runs an online clothing store. Recently, she noticed that her website has been hacked and her customers' personal information, including name, address, payment details, was stolen. Shortly after, some of her clients reported unauthorized transaction in their accounts. Malti wishes to file complaint against the incident. On the basis of the above problem, ಈ ಮೇಲ್ಗಡೆ ಇರೋಂಥ ಪ್ರಾಬ್ಲಮ್ಗೆ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಸೊ ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅನ್ನೋದು ನಮ್ಗೆ ಗೊತ್ತಾಯಿತು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಬೇರೆ ಆ್ಯಕ್ಟ್ ತಗೊಳ್ಳಿ. ಈ ಮೇಲ್ಗಡೆ ನಡೆದಿರೋಂಥ ಆ ಫ್ರಾಡ್ಗೆ ಯಾವ ಸೆಕ್ಷನಲ್ಲಿ ಪನಿಷ್ಮೆಂಟ್ ಇದೆ ಅಂತ ನಾವು ಕಂಡುಹಿಡಬೇಕಾಗುತ್ತೆ. ನೆಕ್ಸ್ಟು ಇಟ್ ಈಸ್ ಪನಿಷಬಲ್ ಅಂಡರ್ ಸೆಕ್ಷನ್ 66 ಆಫ್ ದ IT Act ಅಂತ ಇದೆ. ಇಟ್ ಈಸ್ ಪನಿಷಬಲ್ ಓನ್ಲಿ ಅಂಡರ್ ಕ್ರಿಮಿನಲ್ ಲಾ ಅಂತ ಇದೆ. ಇಟ್ ಈಸ್ ಪನಿಷಬಲ್ ಅಂಡರ್ ಸೆಕ್ಷನ್ 66 ಆಫ್ ದ IT Act and the customer can also claim the compensation under certain circumstances ಅಂತಲೂ ಇದೆ. ದ ಕಸ್ಟಮರ್ ಡು ನಾಟ್ ಹ್ಯಾವ್ ಎನಿ ಲೀಗಲ್ ರೆಮಿಡಿ ಅಂತ ಇದೆ. ಈ ಆಪ್ಷನ್ ಅಂತೂ ಪಕ್ಕ ರಾಂಗು. ಡಿ ಆಪ್ಷನ್ ಪಕ್ಕ ರಾಂಗು, ಬಿ ಆಪ್ಷನು ಪಕ್ಕ ರಾಂಗು. ಎ ಮತ್ತು ಸಿಗೆ ಕಂಪೇರ್ ಮಾಡಿದೆ ಸಿ ಆಪ್ಷನ್ನು ಸೆಕ್ಷನ್ 66 ನೋಡಿದ್ರೆ ಸಿ ಆಪ್ಷನ್ನೇ ರೈಟ್ ಅಂತ ಅನಿಸುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ಇದೇ ಥರ ನಾನು ಪ್ಲೇಲಿಸ್ಟ್ನ ಅಪ್ಡೇಟ್ ಮಾಡಿದಾಗೆಲ್ಲ ನಿಮಗೆ ವೀಡಿಯೋಸ್ ಎಲ್ಲ ಸಿಗುತ್ತೆ.
ಆ್ಯಂಡ್ ಇನ್ ಕೇಸ್ ನೀವು ಏನು ಮಾಡೋಕ್ಕೆ ಆಗಲಿಲ್ಲ, ನಾನೇನು ನೋಡ್ಕೊಂಡಿಲ್ಲ PYQs ಅಂದ್ರೂ, ನೀವು ಖುದ್ದಾಗಿ ಸಾಲ್ವ್ ಮಾಡಿಲ್ಲ ಅಂದರೂ ಈ ವಿಡಿಯೋಸ್ನ ನೋಡಿ ನಿಮಗೆ ಕೆಲಸ ಆಗುತ್ತೆ. ನೆಕ್ಸ್ಟ್ 4th ಪಾರ್ಟಲ್ಲಿ ಲಾಸ್ಟ್ ಪಾರ್ಟ್ ಅದು ಈ ಕ್ವೆಶನ್ ಪೇಪರ್ಗೆ. ಸೊ 76ಇಂದ 100ವರೆಗೂ ಕ್ವೆಶನ್ಸ್ನ ಸಾಲ್ವ್ ಮಾಡಿ ಈ ಕ್ವೆಶನ್ ಪೇಪರ್ ಏನಿದೆ 2024 ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.